ಪ್ರೀತಿಯ ಮಕ್ಕಳೇ, 10ನೇ ತರಗತಿಯ ಸಮಾಜ ವಿಜ್ಞಾನದ ವ್ಯವಹಾರ ಅಧ್ಯಯನ ಈ ಒಂದು ವಿಭಾಗದಲ್ಲಿ ಮೊದಲನೇ ಅಧ್ಯಾಯವಾದ ಬ್ಯಾಂಕು ವ್ಯವಹಾರಗಳನ್ನು ಕುರಿತು ಇಂದು ನಾವು ಚರ್ಚಿಸೋಣ. ಬ್ಯಾಂಕು ಎಂದು ತಕ್ಷಣ ನಮ್ಮ ಮನಸ್ಸಿಗೆ ಬರುವಂತಹದ್ದು ಆ ಬ್ಯಾಂಕಿನ ವ್ಯವಹಾರಗಳ ಚಿತ್ರಣ. ಎಂದರೆ ನೀವು ಬ್ಯಾಂಕಿಗೆ ಪ್ರವೇಶ ಮಾಡುತ್ತಲೇ ಆ ಸೆಕ್ಯೂರಿಟಿ ಗಾರ್ಡ್ ಆದ ಮೇಲೆ ಬೇರೆ ಬೇರೆ ಒಂದು ಕ್ಯಾಬಿನ್ಗಳಲ್ಲಿ ಹಣಕಾಸಿನ ವ್ಯವಹಾರ, ಪತ್ರ ವ್ಯವಹಾರ ನಡೆಸುತ್ತಿರುವಂತಹ ಬೇರೆ ಬೇರೆ ಬ್ಯಾಂಕ್ ಆ ಕರ್ಮಿಗಳನ್ನು ತಾವು ನೋಡುತ್ತೀರಿ. ಪ್ರೀತಿಯ ಮಕ್ಕಳೇ, ನಮ್ಮ ಹತ್ತಿರ ಅಭೂತವಾದಂಥ ವಿಶೇಷವಾದಂಥ ಒಂದು ವಿಚಾರಗಳಿದೆ. ಆ ವಿಚಾರಕ್ಕೆ ತಕ್ಕಂತೆ ನಾವು ಯಾವುದಾದರೂ ವ್ಯವಹಾರ ಮಾಡಬೇಕು ಎಂದುಕೊಳ್ಳುತ್ತೇವೆ. ಆದರೆ ನಮ್ಮ ಹತ್ತಿರ ಹಣ ಇರುವುದಿಲ್ಲ. ಆ ಒಂದು ಸಂದರ್ಭದಲ್ಲಿ ನಾವು ಸೂಕ್ತ ದಾಖಲೆಗಳೊಂದಿಗೆ ಬ್ಯಾಂಕುಗಳಿಗೆ ಹೋದರೆ ಬ್ಯಾಂಕುಗಳು ನಮಗೆ ಸಾಲ ನೀಡುವ ಜೊತೆಗೆ ಬೇರೆ ಇನ್ನೂ ಹಲವಾರು ಅನುಕೂಲಗಳನ್ನು ನೀಡುತ್ತದೆ. ಅಲ್ಲದೆ ನಮ್ಮ ಹತ್ತಿರ ಹೆಚ್ಚಿನ ಹಣವಿದ್ದು ಆ ಹಣವನ್ನು ಮನೆಯಲ್ಲಿಟ್ಟುಕೊಳ್ಳುವುದು ಅಷ್ಟೊಂದು ಸೇಫ್ ಅನ್ನಿಸುವುದಿಲ್ಲ. ಅದೇ ಹಣವನ್ನು ನಾವು ಬ್ಯಾಂಕಿನ ಒಂದು ಖಾತೆಯಲ್ಲಿಟ್ಟರೆ ಬೇರೆ ಬೇರೆ ಖಾತೆಗಳ ಅನುಗುಣವಾಗಿ ನಮಗೆ ಬಡ್ಡಿಯನ್ನು ನೀಡುತ್ತವೆ. ಪ್ರೀತಿಯ ಮಕ್ಕಳೇ, ಈ ಒಂದು ತರಗತಿಯಲ್ಲಿ ಬ್ಯಾಂಕ್ ಎಂದರೇನು, ಬ್ಯಾಂಕುಗಳ ವಿಧಾನಗಳೆಷ್ಟು, ವಿಧಗಳೆಷ್ಟು, ಯಾವ ಖಾತೆಗಳಿವೆ, ಅಲ್ಲದೆ ಬ್ಯಾಂಕುಗಳು ಯಾವ ಸೇವೆಗಳನ್ನು ನೀಡುತ್ತವೆ ಎಂಬುದನ್ನು ಕೂಲಂಕುಷವಾಗಿ ಚರ್ಚಿಸೋಣ. ಬನ್ನಿ ಪ್ರೀತಿಯ ಮಕ್ಕಳೇ, ಇಂದಿನ ಈ ಒಂದು ತರಗತಿಯಲ್ಲಿ ನಾವು ವ್ಯವಹಾರ ಅಧ್ಯಯನ ಒಂದು ಬ್ಯಾಂಕ್ ವ್ಯವಹಾರಗಳು ವ್ಯವಹಾರ ಅಧ್ಯಯನದ ಮೊದಲನೇ ಅಧ್ಯಾಯ ಬ್ಯಾಂಕ್ ವ್ಯವಹಾರಗಳನ್ನು ಕುರಿತು ಚರ್ಚೆ ಮಾಡೋಣ. ಪ್ರೀತಿಯ ಮಕ್ಕಳೇ, ಈ ಬ್ಯಾಂಕುಗಳ ಇತಿಹಾಸ, ಹಿನ್ನೆಲೆ, ಹೇಗೆ ಬೆಳೆದು ಬಂದವು ಈ ಬ್ಯಾಂಕುಗಳು ಎಂಬುದನ್ನು ಈ ಒಂದು ಸಮಯದಲ್ಲಿ ನಾವು ಚರ್ಚೆ ಮಾಡೋಣ. ಸುಮಾರು 200 ವರ್ಷಗಳ ಹಿಂದೆ ಈ ಬ್ಯಾಂಕುಗಳು ಅಭಿವೃದ್ಧಿ ಹೊಂದಿದವು. ಬ್ಯಾಂಕುಗಳ ಸ್ವರೂಪವು ಕಾಲಕ್ಕನುಗುಣವಾಗಿ ಬದಲಾವಣೆ ಹೊಂದುತ್ತಾ ಬಂದಿತು. ಬ್ಯಾಂಕ್ ಎಂಬ ಪದವು ಹಣಕಾಸಿನ ವ್ಯವಹಾರಗಳಿಗೆ ಸಂಬಂಧಪಟ್ಟಿದೆ. ಇವು ಹಣಕಾಸಿನ ಸಂಸ್ಥೆಗಳಾಗಿದ್ದು ಗ್ರಾಹಕರು ಭದ್ರತೆಯ ದೃಷ್ಟಿಯಿಂದ ಬ್ಯಾಂಕುಗಳಲ್ಲಿ ತಮ್ಮ ಹಣವನ್ನು ಇಟ್ಟು ತಮಗೆ ಬೇಕಾದಾಗ ಹಿಂದಿರುಗಿ ಪಡೆಯಲು ಸಾಧ್ಯವಾಗಿದೆ. ಬ್ಯಾಂಕುಗಳು ಗ್ರಾಹಕರಿಗೆ ಸಾಲಗಳನ್ನು ಕೊಟ್ಟು ಅವುಗಳಿಗೆ ಬಡ್ಡಿ ವಸೂಲು ಮಾಡುತ್ತವೆ. ವಿವಿಧ ದೇಶಗಳ ವಿವಿಧ ಹಣವನ್ನು ವಿನಿಮಯ ಮಾಡಿಕೊಡುವ ಕಾರ್ಯವೂ ಸಹ ಈ ಬ್ಯಾಂಕುಗಳು ಮಾಡುತ್ತವೆ. ಯಾವುದೇ ದೇಶದ ಅಭಿವೃದ್ಧಿಯು ಆ ದೇಶದ ಮುಖ್ಯ ಹಣಕಾಸು ಸಂಸ್ಥೆಯಾದ ಬ್ಯಾಂಕಿಂಗ್ ವ್ಯವಸ್ಥೆಯ ಮೇಲೆ ಅವಲಂಬಿತವಾಗಿರುತ್ತದೆ. ಬ್ಯಾಂಕುಗಳು ಸಮಾಜದ ಅಭಿವೃದ್ಧಿಯ ಮುಖ್ಯ ಅಂಗಗಳಾದ ವ್ಯವಸಾಯ, ಕೈಗಾರಿಕೆ, ವ್ಯಾಪಾರ ಮುಂತಾದವುಗಳಿಗೆ ಅವಶ್ಯ ಬಿದ್ದಾಗ ಹಣವನ್ನು ಸಾಲದ ರೂಪದಲ್ಲಿ ಕೊಡುತ್ತವೆ. ಇದಲ್ಲದೆ ಆರ್ಥಿಕ ಪ್ರಗತಿಯನ್ನು ತ್ವರಿತಗತಿಯಲ್ಲಿ ಬೆಳೆಸುತ್ತವೆ. ಪ್ರೀತಿಯ ಮಕ್ಕಳೇ, ಒಂದು ಮುಖ್ಯ ಅಂಶ ನಾವು ಇಲ್ಲಿ ಗಮನಿಸಬೇಕಾಗುವಂಥದ್ದು ಏನು ಎಂದರೆ, ಬ್ಯಾಂಕ್ 200 ವರ್ಷಗಳ ಹಿಂದೆ ಆರಂಭವಾಗಿದ್ದರೂ ಸಹ ಅಂದಿನಿಂದ ಇಂದಿನವರೆಗೂ ಹಣಕಾಸು ವ್ಯವಹಾರಗಳನ್ನು ಅದು ನಿರ್ವಹಿಸುತ್ತಿದೆ. ಹಣಕಾಸು ನಿರ್ವಹಣೆಯ ಪರಿಧಿ ಇಂದು ತುಂಬ ವ್ಯಾಪಕವಾಗಿರಬಹುದು. ತುಂಬ ಜನ ಹಣಕಾಸಿನ ವ್ಯವಹಾರವನ್ನು ಇಂದು ಬ್ಯಾಂಕಿನ ಮೂಲಕ ಮಾಡುತ್ತಿರಬಹುದು. ಆದರೆ ಬ್ಯಾಂಕಿನ ಮೂಲ ಉದ್ದೇಶ ಏನು ಎಂದರೆ, ಬ್ಯಾಂಕಿನ ಮೂಲ ಉದ್ದೇಶ ಹಣಕಾಸಿನ ವ್ಯವಹಾರ. ಈಗ ಬ್ಯಾಂಕ್ ಎಂದರೇನು ಎಂಬುದನ್ನು ನಾವು ಚರ್ಚೆ ಮಾಡೋಣ. ಪ್ರೀತಿಯ ಮಕ್ಕಳೇ, ಬ್ಯಾಂಕ್ ಎಂಬ ಪದದ ಮೂಲ ಅಥವಾ ಇದರ ಹಿನ್ನೆಲೆಯನ್ನು ಕುರಿತು ನಾವು ಇತಿಹಾಸವನ್ನು
ನೋಡಿದಾಗ ಸಿಗುವಂಥ ಒಂದು ಮೂಲ ಅಂಶಗಳು ಯಾವುವೆಂದರೆ ಬ್ಯಾಂಕ್ ಎಂಬ ಇಂಗ್ಲಿಷ್ ಪದವು ಇಟಾಲಿಯನ್ನ ಬ್ಯಾಂಕೋ ಎಂಬ ಪದದಿಂದ ಹಾಗೂ ಫ್ರಾನ್ಸಿನ ಬ್ಯಾಂಕ್ ಎಂಬ ಪದಗಳಿಂದ ಜನ್ಮ ತಾಳಿದೆ. ಇವುಗಳ ಅರ್ಥ ಏನೆಂದರೆ ಬೆಂಚು ಅಥವಾ ಹಣವನ್ನು ವಿನಿಮಯ ಮಾಡಿಕೊಳ್ಳುವ ಟೇಬಲ್ ಎಂದರ್ಥ. ಬ್ಯಾಂಕಿಂಗ್ ಕಂಪನಿಯು ಹಣಕಾಸಿನ ವ್ಯವಹಾರ ಅಂದರೆ ಹಣವನ್ನು ತಮ್ಮಲ್ಲಿ ಇಡುಗಂಟಾಗಿ ಇಟ್ಟುಕೊಂಡದ್ದನ್ನು ಸಾಲ ಕೊಡುವ ಸಂಸ್ಥೆಯಾಗಿದೆ ಎಂದು ವ್ಯಾಖ್ಯಾನಿಸಬಹುದು. ಪ್ರೀತಿಯ ಮಕ್ಕಳೇ, ಬ್ಯಾಂಕ್ ವ್ಯವಹಾರದಲ್ಲಿ 2 ಮುಖ್ಯ ಕಾರ್ಯಗಳು ನಾವು ನೋಡುತ್ತೇವೆ. ಆ ಮುಖ್ಯ ಕಾರ್ಯಗಳೆಂದರೆ ಮೊದಲನೆಯದಾಗಿ ಜನರ ಅಥವಾ ಗಿರಾಕಿಗಳ ಹಣವನ್ನು ತಮ್ಮಲ್ಲಿ ಇಡುಗಂಟಾಗಿ ಇಟ್ಟುಕೊಳ್ಳುವುದು. ಇದನ್ನು ನಾವು ಇಂಗ್ಲಿಷ್ನಲ್ಲಿ ಡೆಪಾಸಿಟ್ ಎನ್ನುತ್ತೇವೆ. ಆ ರೀತಿಯಾಗಿ ಇಡುಗಂಟನ್ನು ಇಟ್ಟುಕೊಂಡ ಹಣದ ಮೇಲೆ ಕಡಿಮೆ ಬಡ್ಡಿ ದರವನ್ನು ನೀಡುತ್ತಾರೆ. ಅದೇ ಹಣವನ್ನು ಬೇರೊಬ್ಬರಿಗೆ ಅಂದರೆ ಸಾಲ ಪಡೆಯುವವನಿಗೆ ಸಾಲವಾಗಿ ನೀಡುತ್ತಾರೆ. ಈ ಸಾಲದ ಮೇಲೆ ಹೆಚ್ಚಿನ ಒಂದು ಈ ಬಡ್ಡಿಯನ್ನು ಪಡೆಯುತ್ತಾರೆ. ಸಾಲ ನೀಡಿದ ಹಣಕ್ಕೆ ಹೆಚ್ಚಿನ ಬಡ್ಡಿಯನ್ನು ಪಡೆದು ಆ ಬಡ್ಡಿಯ ಹಣದಲ್ಲಿ ಬ್ಯಾಂಕಿನ ಎಲ್ಲ ಖರ್ಚು ವೆಚ್ಚಗಳ ನಿರ್ವಹಣೆ, ಬ್ಯಾಂಕಿನ ಒಂದು ಸಿಬ್ಬಂದಿಯ ಸಂಬಳ ಅಲ್ಲದೆ ತಮ್ಮ ಲಾಭಾಂಶವನ್ನು ಸಹ ನೋಡಿಕೊಳ್ಳುತ್ತದೆ. ಹಾಗಾದರೆ ಪ್ರೀತಿಯ ಮಕ್ಕಳೇ, ತಾವು ಬ್ಯಾಂಕ್ನ ಅರ್ಥ ಹಾಗೂ ಬ್ಯಾಂಕ್ ಹೇಗೆ ವ್ಯವಹರಿಸುತ್ತದೆ ಎಂಬ ಅಂಶವನ್ನು ಚರ್ಚೆ ಮಾಡಿದ್ದನ್ನು ಗಮನಿಸಿದ್ದೀರಿ ಎಂದುಕೊಳ್ಳುತ್ತೇನೆ. ಈಗ ಬ್ಯಾಂಕ್ ಹಣಕಾಸಿನ ಸಂಸ್ಥೆಯಾಗಿದ್ದು ಠೇವಣಿಗಳನ್ನು ಅಥವಾ ಇಡುಗಂಟನ್ನು ಸ್ವೀಕರಿಸಿ ಆ ಠೇವಣಿಗಳನ್ನು ಸಾಲಗಳ ರೂಪದಲ್ಲಿ ಬೇರೆ ಬೇರೆ ಸೇವೆಗಳಿಗಾಗಿ ಕೊಡುತ್ತದೆ. ಅದಲ್ಲದೆ ಬ್ಯಾಂಕ್ ಯಾರ ಹಣವನ್ನು ಉಳಿತಾಯ ಮಾಡಬೇಕೆಂದು ಬಯಸುವರೋ ಅವರಿಂದ ಸ್ವೀಕರಿಸಿ ಯಾರಿಗೆ ಹಣದ ಅವಶ್ಯಕತೆ ಇದೆಯೋ ಅವರಿಗೆ ಈ ಹಣವನ್ನು ಸಾಲದ ರೂಪದಲ್ಲಿ ನೀಡುತ್ತಾರೆ. ಬ್ಯಾಂಕಿನ ಸೇವೆಗಳನ್ನು ಉಪಯೋಗಿಸಿಕೊಳ್ಳುವ ವ್ಯವಹಾರಗಳನ್ನು ಬ್ಯಾಂಕಿಂಗ್ ಎನ್ನುತ್ತೇವೆ. ಪ್ರೀತಿಯ ಮಕ್ಕಳೇ, ಇಲ್ಲಿ ತಾವು ಗಮನವಿಟ್ಟು ಅಧ್ಯಯನ ಮಾಡಬೇಕು. ಬ್ಯಾಂಕ್ ಎಂದರೆ ಸಂಸ್ಥೆ. ಆ ಸಂಸ್ಥೆ ನಡೆಸುವ ಎಲ್ಲ ವ್ಯವಹಾರಗಳಿಗೆ ನಾವು ಬ್ಯಾಂಕಿಂಗ್ ಎನ್ನುತ್ತೇವೆ. ಹಾಗಾದರೆ ಬ್ಯಾಂಕ್ ಮತ್ತು ಬ್ಯಾಂಕಿಂಗ್ 2 ಶಬ್ದಗಳ ಅಂತರ ತಮಗೆ ತಿಳಿದಿರಬೇಕು. ಬ್ಯಾಂಕುಗಳು ಸಾರ್ವಜನಿಕರ ಠೇವಣಿಗಳನ್ನು ಅವರಿಗೆ ಬೇಡಿಕೆ ಎನಿಸಿದಾಗ ಚೆಕ್ಕು, ಡ್ರಾಫ್ಟ್ ಮತ್ತಿತರ ರೂಪದಲ್ಲಿ ಮರುಪಾವತಿ ಮಾಡುತ್ತದೆ. ಪ್ರೀತಿಯ ಮಕ್ಕಳೇ, ಇಲ್ಲಿ ಚೆಕ್, ಡ್ರಾಫ್ಟ್ ಇವುಗಳನ್ನು ನಾವು ಬ್ಯಾಂಕ್ನ ಹಣ ಎಂದು ಕರೆಯುತ್ತೇವೆ. ಪ್ರತಿಯೊಂದು ಬ್ಯಾಂಕು ಇನ್ನೊಂದು ಬ್ಯಾಂಕಿನ ಚೆಕ್ಕು, ಡ್ರಾಫ್ಟು ಇವುಗಳನ್ನು ಅಂಗೀಕರಿಸುವಂತೆ ಅವರದೇ ಆದಂಥ ಕಟ್ಟಳೆಗಳನ್ನು, ಅವರದೇ ಆದಂಥ ವ್ಯವಸ್ಥೆಯನ್ನು ಈ ಬ್ಯಾಂಕುಗಳು ಮಾಡಿಕೊಂಡಿರುತ್ತವೆ. ಪ್ರೀತಿಯ ಮಕ್ಕಳೇ, ಈ ಒಂದು ತರಗತಿಯಲ್ಲಿ ನಾವು ಇನ್ನೊಂದು ಬ್ಯಾಂಕುಗಳ ಮುಖ್ಯ ಅಂಶವಾದ ಗುಣಲಕ್ಷಣಗಳನ್ನು ಕುರಿತು ಚರ್ಚೆ ಮಾಡೋಣ. ಬ್ಯಾಂಕುಗಳು ಹಣದ ವಹಿವಾಟನ್ನು ನಿರ್ವಹಿಸುತ್ತವೆ. ಬ್ಯಾಂಕು ಒಬ್ಬ ವ್ಯಕ್ತಿಯದಾಗಿರಬಹುದು, ಒಂದು ಸಂಸ್ಥೆಯದಾಗಿರಬಹುದು ಅಥವಾ ಒಂದು ಕಂಪನಿಯದಾಗಿರಬಹುದು. ಬ್ಯಾಂಕುಗಳು ಠೇವಣಿಗಳನ್ನು ಅಂಗೀಕರಿಸುತ್ತವೆ
ಅಂದರೆ ನೀವು ಬ್ಯಾಂಕಿನಲ್ಲಿ ನಿಮ್ಮ ಹಣವನ್ನು ಹೂಡಿಡಬಹುದು ಅಥವಾ ಬ್ಯಾಂಕಿನಲ್ಲಿ ಇಡಬಹುದು. ಬ್ಯಾಂಕುಗಳು ಸಾಲಗಳನ್ನು ಕೊಡುತ್ತವೆ. ಇದು ಬ್ಯಾಂಕಿನ ಇನ್ನೊಂದು ಪ್ರಮುಖ ಗುಣಲಕ್ಷಣ. ಬ್ಯಾಂಕುಗಳು ಪಾವತಿ ಮತ್ತು ಹಿಂದಕ್ಕೆ ಪಡೆಯುವ ವ್ಯವಸ್ಥೆ ಹೊಂದಿವೆ. ಬ್ಯಾಂಕು ಒಂದು ಏಜೆಂಟ್ ಅಥವಾ ಏಜೆಂಟ್ ನಿಯೋಜನೆಯಂಥ ಉಪಯುಕ್ತ ಸೇವೆಗಳನ್ನು ನೀಡುತ್ತದೆ. ಲಾಭ ಮತ್ತು ಸೇವೆ ಈ ಎರಡೂ ಮನೋಭಾವನೆಗಳನ್ನು ಬ್ಯಾಂಕ್ ಹೊಂದಿರುತ್ತದೆ. ನಿರಂತರ ವಿಸ್ತರಿಸುವ ಕಾರ್ಯಗಳನ್ನು ಬ್ಯಾಂಕ್ ಮಾಡುವತ್ತ ಸಾಗುತ್ತದೆ. ಇದನ್ನು ಅರ್ಥೈಸಿಕೊಳ್ಳಬೇಕಾದರೆ ಪ್ರೀತಿಯ ಮಕ್ಕಳೇ, ಬ್ಯಾಂಕುಗಳು ಆರಂಭಗೊಂಡಾಗ ಈ ಬ್ಯಾಂಕುಗಳಲ್ಲಿ ಇವತ್ತಿನ ATM ಕಾರ್ಡ್ ಎಂಬ ಯಾವ ವ್ಯವಸ್ಥೆ ನಾವು ಕರೆಯುತ್ತೇವೋ ಅದು ಇರಲಿಲ್ಲ. ಆದರೆ ಬ್ಯಾಂಕುಗಳು ಇಂದು ATM ಕಾರ್ಡ್ ವ್ಯವಸ್ಥೆ ಅಥವಾ ಸೇವೆಯನ್ನು ನೀಡುತ್ತಿವೆ. ಈ ಮುಂಚೆ ಬ್ಯಾಂಕುಗಳಲ್ಲಿ ಆನ್ಲೈನ್ ಬ್ಯಾಂಕಿಂಗ್ ಅಥವಾ ಇ ಬ್ಯಾಂಕಿಂಗ್ ಎಂಬುದು ಇರಲಿಲ್ಲ. ಇತ್ತೀಚಿನ ವರ್ಷಗಳಲ್ಲಿ ಇ ಬ್ಯಾಂಕಿಂಗ್ ಅಥವಾ ಆನ್ಲೈನ್ ಬ್ಯಾಂಕಿಂಗ್ ಎಂಬ ಹೊಸ ಅಂಶವೂ ಸಹ ಸೇರಿಕೊಂಡಿದೆ. ಸಂಬಂಧ ಕಲ್ಪಿಸಿಕೊಡುವ ಕೊಂಡಿ. ಬ್ಯಾಂಕುಗಳು ಸಂಬಂಧ ಕಲ್ಪಿಸಿಕೊಡುವ ಕೊಂಡಿಗಳಾಗಿ ಕಾರ್ಯನಿರ್ವಹಿಸುತ್ತವೆ. ಬ್ಯಾಂಕಿಂಗ್ ವ್ಯವಹಾರಗಳನ್ನು ಬ್ಯಾಂಕು ತುಂಬ ವ್ಯವಸ್ಥಿತವಾಗಿ ನಡೆಸಿಕೊಂಡು ಹೋಗುತ್ತದೆ. ಪ್ರತಿಯೊಂದು ಬ್ಯಾಂಕಿಗೂ ಸಹ ಅದರದೇ ಆದ ಹೆಸರು ಹೊಂದಿರುತ್ತದೆ. ಉದಾಹರಣೆಗೆ ಭಾರತೀಯ ಸ್ಟೇಟ್ ಬ್ಯಾಂಕ್, ಕೆನರಾ ಬ್ಯಾಂಕ್ ಈ ರೀತಿಯಾಗಿ ತನ್ನದೇ ಆದಂಥ ಬ್ಯಾಂಕುಗಳ ಹೆಸರನ್ನು ಹೊಂದಿರುತ್ತದೆ. ಈಗ ಒಂದೊಂದನ್ನು ಪ್ರತಿಯೊಂದು ಗುಣಲಕ್ಷಣವನ್ನು ಸ್ವಲ್ಪ ವಿವರವಾಗಿ ನೋಡೋಣ. ಹಣದ ವಹಿವಾಟು. ಬ್ಯಾಂಕುಗಳು ಹಣಕಾಸಿನ ಸಂಸ್ಥೆಗಳಾಗಿದ್ದು ಸಾರ್ವಜನಿಕರ ಹಣದ ವಹಿವಾಟನ್ನು ಮಾಡುತ್ತವೆ. ಒಂದು ಬ್ಯಾಂಕು ಒಬ್ಬ ವ್ಯಕ್ತಿಯದಾಗಿರಬಹುದು, ಸಂಸ್ಥೆಯದಾಗಿರಬಹುದು ಅಥವಾ ಒಂದು ಕಂಪನಿಯದಾಗಿರಬಹುದು. ಇಲ್ಲಿ ತಾವು ಗಮನಿಸಬಹುದು ಪ್ರೀತಿಯ ಮಕ್ಕಳೇ. ಠೇವಣಿಗಳನ್ನು ಇದು ಅಂಗೀಕರಿಸುತ್ತದೆ. ಬ್ಯಾಂಕುಗಳು ಸಾರ್ವಜನಿಕರಿಂದ ಠೇವಣಿಗಳನ್ನು ಅಂಗೀಕರಿಸುವುದು ಒಂದು ಸಂಸ್ಥೆ. ಈ ಠೇವಣಿಗಳನ್ನು ಠೇವಣಿದಾರರ ಬೇಡಿಕೆ ಇಟ್ಟಾಗ ಅಥವಾ ಒಂದು ನಿರ್ದಿಷ್ಟ ಅವಧಿ ಮುಗಿದ ಮೇಲೆ ಹಿಂದಿರುಗಿಸುತ್ತಾರೆ. ಈ ಠೇವಣಿಗಳಿಗೆ ಬ್ಯಾಂಕು ಭದ್ರತೆಯನ್ನು ಒದಗಿಸುತ್ತದೆ. ಬ್ಯಾಂಕು ಗ್ರಾಹಕರ ಠೇವಣಿಗಳಿಗಾಗಿ ಮೇಲ್ವಿಚಾರಕನಂತೆ ವರ್ತಿಸುತ್ತದೆ. ಎಂದರೆ ಬ್ಯಾಂಕುಗಳು ನಮ್ಮ ಠೇವಣಿಗಳಿಗೆ ಸೂಪರ್ವೈಸರ್ ಅಥವಾ ಕೇರ್ ಟೇಕರ್ ಎನ್ನುವಂತೆ ಕಾರ್ಯನಿರ್ವಹಿಸುತ್ತದೆ. ಬ್ಯಾಂಕುಗಳು ನಮಗೆ ಬೇಕಾಗುವ ಸಾಲವನ್ನು ನೀಡುತ್ತದೆ. ಅಲ್ಲದೆ ಕೈಗಾರಿಕೆ ಕ್ಷೇತ್ರ, ಕೃಷಿ ಕ್ಷೇತ್ರ, ಶಿಕ್ಷಣ ಕ್ಷೇತ್ರ, ಗೃಹ ನಿರ್ಮಾಣ ಕ್ಷೇತ್ರ ಮೊದಲಾದ ಉದ್ದೇಶಗಳಿಗಾಗಿ ಹಣವನ್ನು ಸಾಲದ ರೂಪದಲ್ಲಿ ನೀಡುತ್ತದೆ. ಬ್ಯಾಂಕುಗಳು ಪಾವತಿ ಮತ್ತು ಹಿಂದಕ್ಕೆ ಪಡೆಯುವ ಒಂದು ವ್ಯವಸ್ಥೆಯನ್ನು ಹೊಂದಿವೆ. ಎಂದರೆ ಬ್ಯಾಂಕುಗಳು ಸುಲಭವಾದ ರೀತಿಯಲ್ಲಿ ಠೇವಣಿದಾರರಿಗೆ ಚೆಕ್ ಅಥವಾ ಹುಂಡಿಗಳ ಮೂಲಕ ಹಣವನ್ನು ಪಾವತಿ ಮಾಡುತ್ತದೆ. ಅದೇ ರೀತಿ ಚೆಕ್, ಹುಂಡಿ ಅಥವಾ ಹಣದ ರೂಪದಲ್ಲಿ ನಮಗೆ ನೀಡಲಾದ ಹಣವನ್ನು ಹಿಂದಕ್ಕೆ ಪಡೆಯುತ್ತದೆ. ಬ್ಯಾಂಕುಗಳು ಏಜೆಂಟ್ ಅಥವಾ ಏಜೆಂಟ್ ನಿಯೋಜನೆಯಂಥ ಉಪಯುಕ್ತ ಸೇವೆಗಳು ನೀಡುತ್ತವೆ. ಎಂದರೆ ಬ್ಯಾಂಕುಗಳು ನಮ್ಮ ಹಣದ ಏಜೆಂಟರಾಗಿ ಕಾರ್ಯನಿರ್ವಹಿಸುತ್ತಾರೆ. ಉದಾಹರಣೆಗೆ ನಾನು ಇನ್ನೊಬ್ಬರಿಗೆ ಹಣ ಪಾವತಿಸಬೇಕಾದರೆ ನನ್ನ ಹಣವನ್ನು ಅವರ ಒಂದು ಅಕೌಂಟಿಗೆ ಅಥವಾ ಖಾತೆಗೆ ಅದನ್ನು ವರ್ಗಾಯಿಸುತ್ತದೆ.
ಹಾಗಾದರೆ ನನ್ನ ಹಣವನ್ನು ನಾನು ಯಾರಿಗೆ ನೀಡಬಯಸುತ್ತೇನೋ ಅವರಿಗೆ ಒಯ್ದು ತಲುಪಿಸುತ್ತದೆ. ಅಲ್ಲದೆ ಬ್ಯಾಂಕುಗಳು ಲಾಭ ಮತ್ತು ಸೇವಾ ಭಾವನೆ ಹೊಂದಿದೆ. ಪ್ರತಿಯೊಂದು ಬ್ಯಾಂಕು ಸಹ ತನ್ನದೇ ಆದಂಥ ಒಂದು ಲಾಭಾಂಶವನ್ನು ಇಟ್ಟುಕೊಂಡು ಜನರಿಗೆ ಬೇಕಾಗುವಂಥ ಒಂದು ಸೇವೆಯನ್ನು ಸಹ ನೀಡುತ್ತದೆ. ನಿರಂತರ ವಿಸ್ತರಣೆಯತ್ತ ಈ ಬ್ಯಾಂಕು ಕಾರ್ಯಗಳು ಸಾಗಿವೆ. ಸಂಬಂಧ ಕಲ್ಪಿಸುವ ಕೊಂಡಿಯಾಗಿಯೂ ಸಹ ಬ್ಯಾಂಕು ಕಾರ್ಯನಿರ್ವಹಿಸುತ್ತದೆ. ಎಂದರೆ ಠೇವಣಿದಾರರು ಹಾಗೂ ಸಾಲ ಪಡೆಯುವವರ ಮಧ್ಯೆ ಬ್ಯಾಂಕುಗಳು ಕೊಂಡಿಯಾಗಿ ತಮ್ಮ ಕೆಲಸವನ್ನು ನೀಡುತ್ತವೆ. ಅಂದರೆ ಯಾವ ಜನರ ಹತ್ತಿರ ಹೆಚ್ಚಿನ ಹಣ ಇದೆಯೋ ಆ ಹಣವನ್ನು ಪಡೆದುಕೊಂಡು ಯಾರಿಗೆ ಹೆಚ್ಚಿನ ಹಣ ಬೇಕೋ ಅವರಿಗೆ ಸಾಲವನ್ನು ನೀಡುತ್ತಿದೆ. ಅಂದರೆ ಒಬ್ಬರಿಂದ ಸಾಲವನ್ನು ಪಡೆದು ಇನ್ನೊಬ್ಬರಿಗೆ ಸಾಲವನ್ನು ನೀಡುತ್ತಿದೆ. ಇದಕ್ಕೆ ನಾವು ಬ್ಯಾಂಕುಗಳು ಕೊಂಡಿಯ ರೂಪದಲ್ಲಿ ಕಾರ್ಯನಿರ್ವಹಿಸುತ್ತವೆ ಎಂದು ಹೇಳುವುದು. ಪ್ರೀತಿಯ ಮಕ್ಕಳೇ, ಬ್ಯಾಂಕಿಂಗ್ ವ್ಯವಹಾರ ಬ್ಯಾಂಕಿನ ಮುಖ್ಯ ಚಟುವಟಿಕೆ ಎಂದರೆ ಬ್ಯಾಂಕಿನ ಹಣಕಾಸಿನಿಂದ ಕೂಡಿದ ವ್ಯವಹಾರವಾಗಿದ್ದು ಇದು ಎಲ್ಲ ವ್ಯವಹಾರಗಳಿಗೆ ಅಧೀನವಾಗಿರುವುದಿಲ್ಲ. ಇದು ತನ್ನದೇ ಆದಂಥ ಸ್ವತಂತ್ರ ವ್ಯವಸ್ಥೆಯನ್ನು ಹೊಂದಿದೆ. ಇನ್ನು ಪ್ರತಿಯೊಂದು ಬ್ಯಾಂಕು ಸಹ ತನ್ನದೇ ಆದಂಥ ಒಂದು ಹೆಸರನ್ನು ಹೊಂದಿರುತ್ತದೆ. ಉದಾಹರಣೆಗೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು, ಕೆನರಾ ಬ್ಯಾಂಕ್ ಇತ್ಯಾದಿ, ಕಾರ್ಪೊರೇಷನ್ ಬ್ಯಾಂಕ್ ಮುಂತಾದವು. ಇದರಿಂದಾಗಿ ಗ್ರಾಹಕರು ಯಾವ ಬ್ಯಾಂಕಿನ ಜೊತೆಯಲ್ಲಿ ಬೇಕಾದರೂ ತಮ್ಮದೇ ಆದಂಥ ವ್ಯವಹಾರವನ್ನು ಇಟ್ಟುಕೊಳ್ಳಬಹುದು. ಇತ್ತೀಚೆಗೆ ಕೆಲವು ಬ್ಯಾಂಕುಗಳು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಜೊತೆಗೆ ಅಥವಾ ಭಾರತೀಯ ಸ್ಟೇಟ್ ಬ್ಯಾಂಕ್ ಜೊತೆಗೆ ತಮ್ಮ ಒಂದು ಬ್ಯಾಂಕುಗಳನ್ನು ವಿಲೀನಗೊಳಿಸಿವೆ. ಮುಂದಿನ ಒಂದು ತರಗತಿಯಲ್ಲಿ ಬ್ಯಾಂಕ್ ಕುರಿತು ನಾವು ಹೆಚ್ಚಿನದನ್ನು ಅರ್ಥ ಮಾಡಿಕೊಳ್ಳೋಣ. ಇಂದಿನ ಒಂದು ತರಗತಿಯಲ್ಲಿ ನಾವು ಬ್ಯಾಂಕಿನ ಅರ್ಥ, ಬ್ಯಾಂಕಿನ ಹಿನ್ನೆಲೆ ಮತ್ತು ಬ್ಯಾಂಕುಗಳ ಗುಣಲಕ್ಷಣಗಳನ್ನು ಕುರಿತು ಚರ್ಚೆ ಮಾಡಿದೆವು. ಧನ್ಯವಾದಗಳು. ಪ್ರೀತಿಯ ಮಕ್ಕಳೇ, ಹಿಂದಿನ ಒಂದು ತರಗತಿಯಲ್ಲಿ ಬ್ಯಾಂಕಿನ ಗುಣಲಕ್ಷಣಗಳು, ಬ್ಯಾಂಕಿನ ಹಿನ್ನೆಲೆ, ಬ್ಯಾಂಕಿನ ಅರ್ಥ ತಿಳಿದುಕೊಂಡೆವು. ಈ ಒಂದು ತರಗತಿಯಲ್ಲಿ ಬ್ಯಾಂಕಿನ ಕಾರ್ಯಗಳನ್ನು ಕುರಿತು ಚರ್ಚೆ ಮಾಡೋಣ. ಬ್ಯಾಂಕುಗಳು ಮುಖ್ಯವಾಗಿ ಸಾರ್ವಜನಿಕರಿಂದ ಅಥವಾ ಗಿರಾಕಿಗಳಿಂದ ಹಣವನ್ನು, ಠೇವಣಿಯನ್ನು ಅಂಗೀಕರಿಸುತ್ತದೆ. ಬ್ಯಾಂಕುಗಳು ಸಾರ್ವಜನಿಕರಿಗೆ ಮತ್ತು ಸಂಘ ಸಂಸ್ಥೆಗಳಿಗೆ ಸಾಲದ ರೂಪದಲ್ಲಿ ಹಣವನ್ನು ನೀಡುತ್ತದೆ. ಬ್ಯಾಂಕುಗಳು ಹಣವನ್ನು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ವರ್ಗಾಯಿಸುತ್ತದೆ. ಪ್ರೀತಿಯ ಮಕ್ಕಳೇ, ಬ್ಯಾಂಕುಗಳು ಈ ಚೆಕ್ಕು ಮತ್ತು ಹುಂಡಿಗಳ ರೂಪದಲ್ಲಿ ಹಣ ವಸೂಲು ಮಾಡುತ್ತದೆ, ಹುಂಡಿಗಳನ್ನು ಸೋಡಿ ಮಾಡುತ್ತದೆ.